ಡಾಲಾಯ್ತ್ ಅವರ ಸಾರಥ್ಯದಲ್ಲಿ ದಿ ಫ್ರೈಡೆ ಟೈಮ್ಸ್ ನ್ಯೂಸ್. ಸಿಎಂ ಮೊಂಡುತನ ಬಿಟ್ಟು ರಾಜೀನಾಮೆ ನೀಡಬೇಕು. ಎಸ್ವಿ ಸಂಕನೂರ್. ಮೈಸೂರಿನ ಮುಡಾ ಹಗರಣ ಬಗ್ಗೆ ರಾಜ್ಯಪಾಲರಿಗೆ ದೂರು ಬಂದ ನಂತರ ಅಧ್ಯಯನ ನಡೆಸಿ ತನಿಖೆಗೆ ಆದೇಶ ನೀಡಿದ್ದಾರೆ. ಇದನ್ನು ಸಹಿಸದೆ ವಿನಾಕಾರಣ ಬಿಜೆಪಿಗೆ ಟೀಕೆ ಮಾಡುತ್ತಿರುವುದು ಸರಿಯಲ್ಲ ಎಂದು ವಿಧಾನ ಪರಿಷತ್ ಸದಸ್ಯ ಎಸ್ವಿ ಸಂಕನೂರ್ ಹೇಳಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಗುರುವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಡಾ ಹಗರಣದಲ್ಲಿ ಹೈಕೋರ್ಟ್ ಸಹ ಮಾನ್ಯ ರಾಜ್ಯಪಾಲರ ಆದೇಶವನ್ನು ಸರಿಯಾಗಿದೆ ಎಂದು ಹೇಳಿರುವುದರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೊಂಡುತನ ಬಿಟ್ಟು ತಕ್ಷಣ ರಾಜೀನಾಮೆ ನೀಡಬೇಕು. ಅವರು ತಪ್ಪು ಮಾಡದಿದ್ದರೆ ಭಯ ಯಾಕೆ? ಈ ಪ್ರಕರಣದಲ್ಲಿ ನಿಷ್ಪಕ್ಷವಾಗಿ ತನಿಖೆ ನಡೆಯಬೇಕಾದರೆ ಸಿಎಂ ರಾಜೀನಾಮೆ ನೀಡಬೇಕು. ಹಠಮಾರಿತನ ಒಳ್ಳೆಯದಲ್ಲ. ಈ ಹಿಂದೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಸಹ ನ್ಯಾಯಾಲಯದ ಆದೇಶಕ್ಕೆ ತಲೆಬಾಗಿ ರಾಜೀನಾಮೆ ನೀಡಿದಂತೆ ನೀವು ಸಹ ತಲೆಬಾಗಿ ರಾಜೀನಾಮೆ ನೀಡಬೇಕು ಎಂದರು. ನಂತರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು, ನ್ಯಾಯಾಲಯಕ್ಕೂ ಹಾಗೂ ದೇಶದ ಪ್ರಧಾನಿ ಮೋದಿಯವರಿಗೆ ಏನು ಸಂಬಂಧ? ವಿನಾಕಾರಣ ಮೋದಿಯವರನ್ನು ಟೀಕಿಸಿದರೆ ಯಾರೂ ದೊಡ್ಡವರಾಗುವುದಿಲ್ಲ ಎಂದು ಎಸ್ವಿ ಸಂಕನೂರ್ ಹೇಳಿದರು. ಈ ಮುಡಾ ಹಗರಣದ ಬಗ್ಗೆ ರಾಜ್ಯಪಾಲರ ಕಚೇರಿಗೆ ರಾಜ್ಯಪಾಲರಿಗೆ ಏನು ದೂರು ಬಂತು. ದೂರು ಬಂದ ನಂತರ ರಾಜ್ಯಪಾಲರು ಅದನ್ನ ಅಧ್ಯಯನ ಮಾಡಿ ಲೀಗಲ್ ಕನ್ಸಲ್ಟೇಷನ್ ಮಾಡಿ ಅದನ್ನು ತನಿಖೆ ಮಾಡಬೇಕಂತಕೊಂಡು ಒಪ್ಪಿಗೆ ಸೂಚಿಸಿದರು. ಅದಕ್ಕೆ ಟೀಕಾ ಮಾಡ್ತಾರೆ ಕಾಂಗ್ರೆಸ್ನವರು. ಏನು ಭಾಳ ಗಡಿಬಿಡಿ ಒಳಗೆ ಮಾಡಿದ್ರು, ಉದ್ದೇಶಪೂರ್ವಕ ಮಾಡಿದ್ರು. ಇದಕ್ಕೆ ಬಿಜೆಪಿಯ ಹುನ್ನಾರದ, ಬಿಜೆಪಿಯವರು ರಾಜ್ಯಪಾಲರ ಕಚೇರಿ ದುರುಪಯೋಗ ಮಾಡ್ಲಿಕ್ಕೆ ಅಂತ ತಿಳ್ಕೊಂಡು ಏನೆಲ್ಲ ಟೀಕಾ ಮಾಡಿದ್ರು. ಟೀಕಾ ಅಷ್ಟೇ ಅಲ್ಲ, ಗವರ್ನರ್ ಆದೇಶವನ್ನ ಚಾಲೆಂಜ್ ಮಾಡಿದ್ರು ಹೈಕೋರ್ಟ್. ಏನಾಯ್ತು, ಹೈಕೋರ್ಟ್ ಆದೇಶ ಕೊಟ್ಟದ, ಗವರ್ನರ್ ತನಿಖೆ ಮಾಡ್ಬೇಕಂತ ಹೇಳಿದ್ದಕ್ಕೆ ಒಪ್ಪಿಗೆ ಕೊಟ್ಟು ಸರಿ ಅಂತ ಕೊಟ್ಟು. ಸರಿ ಅಂತ ಕೊಟ್ಟಾಗ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರು ತಕ್ಷಣ ರಾಜೀನಾಮೆ ಕೊಡ್ಬೇಕಾಯ್ತು. ಅವ್ರು ಯಾಕೋ ಮಂಡತನ, ಏನೂ ತಪ್ಪು ಮಾಡಿಲ್ಲ, ನಮ್ದದ್ರೊಳಗೇನು ಕೈವಾಡಿಲ್ಲ. ನಾನು ಹೇಳ್ತೀನಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳುವಷ್ಟು ನನ್ನ ವಯಸ್ಸಿಲ್ಲ, ವಯಸ್ಸು ಕಡಿಮೆ ಅದ ಅವ್ರಿಗೆ ನನಗೆ. ಆದರೂ ನಾ ಹೇಳಬೇಕಾಗ್ತದ, ನೀವು ತಪ್ಪಿಲ್ಲ ಅಂತ ನಿಮಗೆ ಅನಿಸಿದ್ರ, ನನ್ನದ್ರಾಗ ಏನೂ ಕೈವಾಡಿಲ್ಲ ಅಂತ ನಿಮಗೆ ಅನಿಸಿದ್ರ ಯಾಕೆ ಹೆದರ್ತೀರಿ? ಹೈಕೋರ್ಟ್ ಜಡ್ಜ್ಮೆಂಟ್ ಆಗಿದೆ, ಈಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪು ಕೊಟ್ಟದ. ಈಗನು ಮಾಡ್ತಾನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಏನ್ ಹೇಳಿದ, ಈಗ FIR ಫೈಲ್ ಮಾಡ್ರಿ. 30 ದಿನದೊಳಗ, 30 ದಿನ ಅಲ್ಲ, ಎಷ್ಟು ದಿನ ಕೊಟ್ಟಿದ್ದಾರೆ ಅವರು? 3 ತಿಂಗಳೊಳಗಾಗಿ 3 ತಿಂಗಳೊಳಗೆ ವರದಿ ಕೊಡಂತ. ಮತ್ತೆ ಈಗಾದ್ರೂ ಸಿದ್ದರಾಮಯ್ಯ ಅವರು ಹೈಕೋರ್ಟಿಗೆ ಮಾನ್ಯತೆ ಕೊಡ್ಲಿಲ್ಲ, ನಾನು ಇನ್ನೂ ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ, ಡಬಲ್ ಬೆಂಚ್ಗೆ ಹೋಗ್ತೀನಿ, ಏನೇನೋ ಹೇಳ್ತಾರ. ನಾಳೆ FIR ಫೈಲ್ ಆದ್ಮ್ಯಾಗ ಇವ್ರ ನೈತಿಕತೆ ಏನು ಇರ್ತೀರಿ? ನಿಷ್ಪಕ್ಷಪಾತವಾಗಿ ತನಿಖೆ ನಡೀಬೇಕಂದ್ರೆ ಅವ್ರು ಅದೇನು ಕೊಡಬೇಕು. ನಂದೇನು ತಪ್ಪೇ ಇಲ್ಲ ಅಂದ್ರೆ ನೋಡಿ, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ 3 ತಿಂಗಳು ಟೈಮ್ ಕೊಟ್ಟದ, ವರದಿ ಬರ್ತದ. ನೀವೇನೋ ತಪ್ಪಿಲ್ಲ ಅಂದ್ರೆ ಬಂದು ನೀವು ಹೊಳ್ಳಿ ಮುಖ್ಯಮಂತ್ರಿ ಆಗ್ರಿ. ಅವ್ರು ಹಠಮಾರಿತಾನೆ, ಇದು ಒಳ್ಳೇದಲ್ಲ. ಅವರು ತಕ್ಷಣ ರಾಜೀನಾಮೆ ಕೊಡಬೇಕಂತ ನಾವು ಒತ್ತಾಯ ಮಾಡ್ತೀವಿ. ಮತ್ತೊಬ್ಬರು ಯಾಕೆ ತೋರಿಸ್ತಾರೆ? ನಿಮ್ದು ಇಶ್ಯೂ ಐತಿ. ಈಗ ನೀವು ಅದಕ್ಕೆ ಕೋರ್ಟಿನ ತೀರ್ಪಿಗೆ ತಲೆಬಾಗ್ರಿ. ನಮ್ಮವ್ರು ಹಿಂದೆ ಹಿಡಿಯೋರು ತಲೆಬಾಗ್ಲಿಲ್ವಾ? ಈ ಕೋರ್ಟ್ ಆದೇಶ 1 ಅಲ್ಲ 2 ಬಂದಾವು. ಕೋರ್ಟಿನ ನಿರ್ಣಯಕ್ಕೆ ನೀವು ಗೌರವ ಕೊಡುದಿಲ್ವಾ? ಕೊಡಿ ರಾಜೀನಾಮೆ. ನಿಮ್ದೇನು ತಪ್ಪಿಲ್ಲ ಅಂದ್ರೆ 3 ತಿಂಗಳ ಅವಧಿ ಐತಿ. ಹೊಳ್ಳಿ ಯಾವಾಗ ಬಂದು ಮುಖ್ಯಮಂತ್ರಿ ಆಗಿ ನಾವು ಅವ್ರ ಬಗ್ಗೆ ವಿರೋಧ ಇಲ್ಲ, ಗೌರವ ಅದ. ಏನೂ ತಪ್ಪು ಮಾಡಿಲ್ಲ ಅಂತ ತಿಳ್ಕೊಂಡು ಪ್ರೂವ್ ಆಗಲಿ. ತನಿಖೆಯಿಂದ ನಾಳೆ ಪ್ರೂವ್ ಆದ್ಮೇಲೆ ಮತ್ತೆ ಬರ್ರಿ, ನೀವೇ ಮುಖ್ಯಮಂತ್ರಿ ಆಗಲಿ, ನಾವೆಲ್ಲಿ ಬೇಡ ಅಂತ. ಮತ್ತೆ ಈ ವಿಷಯದೊಳಗ ವಿನಾಕಾರಣ ಸಿದ್ದರಾಮಯ್ಯ ಅವರು ಯಾರು ಟೀಕೆ ಮಾಡಾಕತ್ತಾರ? ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾದ ಮೋದಿ ಅವರು ಟೀಕೆ ಮಾಡಾಕತ್ತಾರ. ಈ ನ್ಯಾಯಾಲಯಕ್ಕೆ ಮೋದಿ ಅವರಿಗೆ ಬಿಜೆಪಿ ಏನ್ ಸಂಬಂಧ ರೀ? ಏನಾದ್ರೂ ಬಿಜೆಪಿ ಬಗ್ಗೆ ಆರೋಪ ಮಾಡೋದು.
ಅದಕ್ಕೆ ಸಿದ್ದರಾಮಯ್ಯ ಅವರ ಮಾನ್ಯ ಸಿದ್ದರಾಮಯ್ಯ ವಿನಂತಿ ಮಾಡಿಕೊಳ್ತೀನಿ, ಅನ್ನೆಸೆಸರಿಯಾಗಿ ವಿನಾಕಾರಣ ನೀವು ಮೋದಿಯವರ ಬಗ್ಗೆ ಟೀಕಾ ಮಾಡೋದನ್ನು ನಿಲ್ಲಿಸ್ಬೇಕು. ಇದು ಖಂಡಿತ ಒಳ್ಳೆಯದಲ್ಲ. ಬಹುಶಃ ಅವ್ರು ಏನ್ ತಿಳ್ಕೊಂಡವ್ರೇನ, ಮೋದಿ ಟೀಕಾ ಮಾಡಿದ್ರೆ ನಾವು ದೊಡ್ಡ ವ್ಯಕ್ತಿ ಆಗ್ತೀನಿ, ದೊಡ್ಡ ಪ್ರಚಾರ ಸಿಗ್ತದೆ ಅಂತ ತಿಳ್ಕೊಂಡವ್ರೆ. ಬಟ್ ಅದು ಸರಿಯಾದಂತ ಕ್ರಮ ಅಲ್ಲ, ಅದನ್ನ ನಿಲ್ಲಿಸ್ಬೇಕು. ಅವ್ರು ಮಾತಾಡ್ಕೊಂಡು ಸಿದ್ದರಾಮಯ್ಯ ಅವರು ವಕೀಲರು, ಕಾನೂನು ತಜ್ಞರು, ಅವರೇ ಕಾನೂನಿಗೆ ಬೆಲೆ ಕೊಡ್ತಾ ಇರುವಂತೇನೆ ಅಲ್ಲ, ಅದೇ ಪ್ರಶ್ನೆ ಬರ್ತದ. ಅವ್ರು ವಕೀಲರಾಗಿ ಕೆಲಸ ಮಾಡ್ಯಾರ, ಲೀಗಲ್ ನಾಲೆಜ್ ಅದ, ಮತ್ತ ಅಂತವ್ರು ಹಿಂಗ್ ಮಾಡಿದ್ರೆ ಕೋರ್ಟಿನ ನಿರ್ಣಯಕ್ಕೆ ಒಂದಲ್ಲ ಎರಡು ನಿರ್ಣಯ ಬಂದು ಕೊಡ್ಬೇಕು. ಅವರು ತಪ್ಪಾಡ್ಲಿಕ್ಕೆ ಎತ್ತಿದ್ದಾರೆ, ಒಳ್ಳೆಯದಲ್ಲಿದು. ತಕ್ಷಣ ಅವ್ರು ರಾಜೀನಾಮೆ ಕೊಡಬೇಕು, ನಮ್ಮ ಒತ್ತಾಯ. ಥ್ಯಾಂಕ್ ಯು. ದಿ ಫ್ರೈಡೆ ಟೈಮ್ಸ್ ನ್ಯೂಸ್ ಗದಗ.